ಆ ಭೈರವ ಅಮೃತಳ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ದಾನೆ. ಅದರಿಂದಾಗಿ ಅವಳು ಈ ರೀತಿ ಆಡ್ತಾ ಇದ್ದಾಳೆ. ಅದನ್ನು ಹೀಗೆ ಬಿಟ್ಟರೆ ಅದು ಅತಿರೇಕಕ್ಕೆ ಹೋಗುತ್ತೆ. ಅಮೃತ, ಆ ಭೈರವ ನಿನ್ನ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ದಾನೆ. ಹಾಗಾಗಿ ಅವರು ಯಾರು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಅವರಿಬ್ಬರು ನಿನ್ನ ತಂದೆ ತಾಯಂದಿರು. ಆ ಭೈರವನ ಪ್ರಯೋಗ ನಿನ್ನ ಮೇಲೆ ಯಾವ ಶಕ್ತಿಯನ್ನು ಬೀರದಿರಲಿ. ಅಪ್ಪ, ಅಮ್ಮ, ನಾನು ನಿಮ್ಮನ್ನ ಮತ್ತೆ ನೋಡ್ತೀನಿ ಅನ್ನೋ ನಂಬಿಕೆನೇ ಇರ್ಲಿಲ್ಲ ನನಗೆ. ಹೇಗಿದ್ದೀರಾ? ಸುಖವಾಗಿದ್ದೀವಿ. ಶಾಸ್ತ್ರಿ, ನನ್ನ ಎಲ್ಲ ಕಾರ್ಯಗಳಿಗೂ ನೀನು ಅಡ್ಡ ಬರ್ತಾ ಇದೀಯಾ? ನಾನು ನನ್ನ ಕಾರ್ಯದಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ ನೀನು ಜೀವಂತವಾಗಿರಬಾರದು. ಮೊದಲು ನಿನ್ನ ಸಂಹಾರ, ನಂತರ ನನ್ನ ಗುರಿ. ಆದ್ರೆ ನಾನು ನಿಮ್ಮನ್ನ ನೋಡ್ದೆ, ಆದ್ರೆ ನನಗೆ ನಿಮ್ಮನ್ನ ಗುರುತಿಸೋದಕ್ಕೆ ಆಗ್ಲೇ ಇಲ್ಲ. ಏನಾಗಿತ್ತೋ ಏನೋ ನನಗೀಗ್ಲೂ ಗೊತ್ತಾಗ್ತಾ ಇಲ್ಲ. ಆ ಭೈರವ ಬಾಬಾ ತನ್ನ ವಾಮಾಚಾರದ ಪ್ರಯೋಗದಿಂದ ನಾವ್ಯಾರು ಅನ್ನೋದು ನಿನಗೆ ತಿಳಿದೇ ಇರೋವಾಗ ಮಾಡಿದ್ದಾನೆ. ಆದ್ರೆ ಶಾಸ್ತ್ರಿಗಳು ತಮ್ಮ ಪ್ರಯೋಗವನ್ನ ಮಾಡಿ ಆ ಮಾಯಾ ಜಾಲದಿಂದ ನಿನ್ನನ್ನ ಮುಕ್ತಗೊಳಿಸಿದ್ದಾರಮ್ಮ. ಅಮೃತ, ನೀನ್ ನೋಡಿ ಆಗ್ತಿರೋ ಸಂತೋಷನ ಹೇಳ್ಕೊಳಕ್ಕಾಗ್ತಿಲ್ಲ ಅಮೃತ. ಅಮ್ಮ, ನೀವ್ ಮತ್ತೆ ಜೀವಂತವಾಗಿ ಹೇಗ್ ಬದುಕ್ ಬಂದ್ರಿ? ಅದು ಒಂದು ಪವಾಡ. ಪವಾಡನ? ಏನದು? ಆ ಪವಾಡ ನಿನಗೂ ಗೊತ್ತು, ನನಗೂ ಗೊತ್ತಾ? ಏನದು? ಮಗಳೇ, ಆ ಪರಮೇಶ್ವರ ನನ್ನ ಭಕ್ತಿಗೆ ಮೆಚ್ಚಿ ಬೆಳಕಿನ ರೂಪದಲ್ಲಿ ಬಂದು ನಿಮ್ಮ ತಾಯಿಗೆ ಮತ್ತೆ ಜೀವ ಕೊಟ್ಟ ಅಮ್ಮ. ನಾವೆಲ್ಲ ನಮ್ಮ ನಾಗಲೋಕದಲ್ಲಿ ನಮ್ಮ ಪರಿವಾರದೊಂದಿಗೆ ಎಷ್ಟೊಂದು ಸಂತೋಷವಾಗಿದ್ವಿ. ಈ ಮಾನವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಾಗಮಣಿಯನ್ನ ನಮ್ಮಿಂದ ಕಿತ್ಕೊಂಡು ನಾವು ಅದನ್ನ ಮತ್ತೆ ಪಡೆಯೋದಿಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ನಾಗರಾಜ, ವಿಧಿ ಮುಂದೆ ಹರಿಯು ಒಂದೇ ಹರನು ಒಂದೇ ಅನ್ನೋದು ಏನೇಳು ಲೋಕಕ್ಕೆ ಅನ್ವಯಿಸತ್ತೆ ಅನ್ನೋ ಹಾಗೆ ವಿಧಿ ನಮ್ಮ ಜೀವನದಲ್ಲೂ ಆಟ ಆಡಿರ್ಬೋದಲ್ವಾ? ಹೌದು ನಾಗರಾಣಿ, ನೀನ್ ಹೇಳ್ತಾ ಇರೋದು ಸತ್ಯನೇ. ಹೌದು ಅಮೃತ, ನಿನ್ ಮೂಲ ರೂಪದಲ್ಲಿರದೆ ಈ ತಕ್ಷಕಿ ರೂಪ ಯಾಕೆ ಪಡ್ಕೊಂಡೆ? ಅಮ್ಮ, ನಾನು ನನ್ನ ಲೋಕನ ಆಗ್ಲಿ ನಾಗಮಣಿನ ಅರಸಿ ಈ
ಲೋಕಕ್ಕೆ ಬಂದೆ. ಆಗ ನನಗೆ ಅರ್ಜುನ್ ಅವ್ರ ಪರಿಚಯ ಆಯ್ತು. ಅವರೇ ನನ್ನ ಪತಿ ಆದ್ರು. ಅವ್ರನ್ನ ನಾನು, ನನ್ನನ್ನ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ನಮ್ಮ ದಾಂಪತ್ಯನ ನೋಡಿದ ಅಕ್ಕಪಕ್ಕದವರು ಎಷ್ಟು ಸಂತೋಷ ಪಡ್ತಾ ಇದ್ರು ಗೊತ್ತಾ. ಅಂತ ನನ್ನ ಅರ್ಜುನ್ ಅವ್ರನ್ನ ಆ ತಕ್ಷಕ ವಂಶದ ನಾಗಿಣಿ ದೂರ ಮಾಡಿ ಅವ್ರ ಜೊತೆ ಮದುವೆ ಆಗೋದಕ್ಕೆ ನೋಡಿದ್ಲು. ಮೋಸಕ್ಕೆ ಮೋಸ ಅನ್ನೋ ಹಾಗೆ ನಾನೇ ಅವಳ ರೂಪದಲ್ಲಿ ಹೋಗಿ ಮತ್ತೆ ಅರ್ಜುನ್ ಅವ್ರನ್ನ ನಾನೇ ಮದುವೆ ಆದೆ. ಅದು ಅಲ್ಲದೆ ಅರ್ಜುನ್ ಅವ್ರಿಗೆ ನನ್ನ ಮೇಲೆ ಈಗ ಸ್ವಲ್ಪ ಕೋಪ ಇದೆ. ಆ ಕೋಪ ತಿಳಿ ಆಗೋವರೆಗೂ ನಾನು ಇದೇ ರೂಪದಲ್ಲಿ ಇರ್ಬೇಕಮ್ಮ. ನಮ್ಮ ಆಜನ್ಮ ವೈರಿ ಅವಳು. ನಾವು ನಾಗಲೋಕದಲ್ಲಿ ಇದ್ದಾಗಲೂ ಅವಳು ನಮ್ಮನ್ನ ಕಾಡ್ತಾ ಇದ್ಲು. ಇಲ್ಲೂ ನಿನ್ನನ್ನು ಕಾಡ್ತಿದ್ದಾಳೆ. ಅವಳ ಸಂಹಾರ ಆಗೋವರೆಗೂ ನಮ್ಗೆ ಉಳುಗಾಲ ಇಲ್ಲ, ನೆಮ್ಮದಿ ಇಲ್ಲ. ಈಗ ಆ ಊರ್ಮಿಳ ಆ ಶಾಸ್ತ್ರಿಗಳ ದಿಗ್ಬಂಧನದಿಂದ ತಪ್ಪಿಸ್ಕೊಂಡಿದ್ದಾಳೆ. ಆ ವಿಚಾರ ನಮಗೆ ಗೊತ್ತಾಯ್ತಮ್ಮ. ಹೇಗೆ? ಇಲ್ಲಿಗೆ ಬರೋಕ್ ಮುಂಚೆ ನಾವು ಶಾಸ್ತ್ರಿಗಳ ಆಶ್ರಮಕ್ಕೆ ಹೋಗಿ ಎಲ್ಲ ವಿಚಾರಗಳನ್ನ ವಿವರವಾಗಿ ತಿಳ್ಕೊಂಡ್ಬಂದ್ವಿ. ಆ ದುಷ್ಟ ಭೈರವ ಆ ಉರ್ಮಿಳಾಗೆ 3 ಮಹಾನ್ ನಾಗಗಳ ಶಕ್ತಿಯನ್ನ ಧಾರೆ ಎರೆದಿದ್ದಾನೆ. ಅದಕ್ಕೆ ಅವಳ ಶಕ್ತಿ ಅಷ್ಟೊಂದು ಅಗಾಢವಾಗಿದೆ. ಅವಳನ್ನ ಮಣಿಸಿ ಸಂಹಾರ ಮಾಡಕ್ಕೆ 3 ನಾಗಗಳು ಒಟ್ಟಿಗೆ ಸೇರಬೇಕಾಗಿದೆ. ಅದಕ್ಕೆ ಅಮ್ಮ ನಾವು ನಿನ್ನಿಂದ ಕರ್ಕೊಂಡು ಹೋಗೋದಿಕ್ ಬಂದ್ವಿ. ಮೊದಲ ವಿನದ ಶಾಸ್ತ್ರಿಗಳ ಆಶ್ರಮಕ್ಕೆ ಹೋಗೋಣ, ಅವ್ರ ದರ್ಶನ ಪಡೆಯೋಣ, ಮುಂದೇನ್ ಮಾಡ್ಬೇಕು ಅಂತ ಕೇಳೋಣ. ಬಾಮ್ಮ ನಡಿ. ಇದಕ್ಕೆಲ್ಲ ಮೂಲ ಕಾರಣ ಆ ಊರ್ಮಿಳ. ಅವಳನ್ನ ಬಂಧಿಸ್ಬೇಕು, ಎಲ್ಲ ಅವಳನ್ನ ಸಂಹಾರ ಮಾಡಬೇಕು. ಅದು ಅಷ್ಟು ಸುಲಭವಲ್ಲ. ಶಾಸ್ತ್ರಿಗಳೇ, ಶಕುನ ನುಡಿಯೋ ಶುಕಪಕ್ಷಿನೇ ಅಪಶಕುನ ನುಡಿಯೋ ಹಾಗೆ ಸುಲಭನ ಅಸಾಧ್ಯ ಅಂತ ಹೇಳ್ತಾ ಇದ್ದೀರಲ್ಲ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ನಾಗರಾಜ. ಅವಳನ್ನ ಬಂಧಿಸೋದಕ್ಕಾಗೋದಿಲ್ಲ ಅಂದ್ರೆ ನಾವು ಅವಳ ಮುಂದೆ ಸೋಲನ್ನ ಒಪ್ಕೊಂಡಾಗೇನಾ? ಅಮೃತ, ನಾನು ಹೇಳಿದ್ದು ಸುಲಭವಲ್ಲ ಅಂತ, ಸಾಧ್ಯನೇ ಇಲ್ಲ ಅಂತ ನಾನು ಹೇಳಿಲ್ಲ. ಶಾಸ್ತ್ರಿಗಳೇ, ಸ್ವಲ್ಪ ಬಿಡಿಸಿ ಹೇಳಿ. ಆ ಮಾಂತ್ರಿಕ ಭೈರವ ಆ ತಕ್ಷಕಿಗೆ ರಾಕ್ಷಸ ಶಕ್ತಿಯನ್ನ ಧಾರೆ ಎರೆದಿದ್ದಾನೆ. ಹೀಗಾಗಿ ಅವಳನ್ನ ಬಂಧಿಸೋದಾಗ್ಲಿ ಸೋಲ್ಸೋದಾಗ್ಲಿ ಅಷ್ಟು ಸುಲಭದ ಮಾತಲ್ಲ ಅಂತ ನಾನು ಹೇಳಿದ್ದೆ. ಪ್ರತಿ ಒಂದಕ್ಕೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಹಾಗೆ ಇದಕ್ಕೂ ಒಂದು ಪರಿಹಾರ ಇರಲೇಬೇಕಲ್ಲ. ಇದೇ ನಾಗರಾಜ, ಒಂದು ದೀಕ್ಷೆಯ ಮುಖಾಂತರವಾಗಿ ನಿಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಸಂಚಯನವಾಗಬೇಕು. ಅದರಿಂದ ಮಾತ್ರ ನೀವು ಅವಳನ್ನ ಸೋಲ್ಸೋದಕ್ಕೆ ಸಾಧ್ಯ. ಎಲ್ಲವನ್ನು ಬಲ್ಲವರು ನೀವು. ನೀವೇನೇ ಹೇಳಿದ್ರು ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅನ್ನೋದು ಸತ್ಯ. ಶಾಸ್ತ್ರಿಗಳೇ, ನೀವೇನೇ ಹೇಳಿದ್ರು ಅದನ್ನ ನಾವು ಮಾಡ್ತೀವಿ. ವಿಷವೃಕ್ಷದ ಎಲೆಗಳನ್ನ ಕೊಂಬೆಗಳನ್ನ ಕತ್ತರಿಸಿ ಸುಡೋದಕ್ಕಿಂತ ಬೇರಿನ ಸಮೇತ ಸುಟ್ರೆ ಎಲ್ಲ ಸರಿ ಹೋಗುತ್ತೆ. ಯಾರ ಬಗ್ಗೆ ಹೇಳ್ತಾ ಇದೆಯಾ ಅಮೃತ ನೀನು? ಇನ್ಯಾರ ಬಗ್ಗೆ ಶಾಸ್ತ್ರಿಗಳೇ? ಆ ಭೈರವನ ಬಗ್ಗೆ. ಆದಷ್ಟು ಬೇಗ ಅವನ ಸಂಹಾರ ಆದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಲ್ವಾ ಶಾಸ್ತ್ರಿಗಳೇ? ಅವನ ಅಂತ್ಯಕಾಲ ಹತ್ತಿರದಲ್ಲೇ ಇದೆ. ಅವನ ಅಂತ್ಯವನ್ನ ನೀನು ಕಣ್ಣಲ್ಲಿ ನೋಡ್ತೀಯ. ಈಗ ಎಲ್ಲ ಬನ್ನಿ.
ಅಮೃತ, ಈ ಕಂಕಣ ನಿಮಗೆ ರಕ್ಷಾ ಕವಚದಂತೆ ನಿಮ್ಮನ್ನು ಕಾಯುತ್ತೆ. ಇದರ ಬಲದಿಂದ ನೀವು ಮೂವರು ಸೇರಿ ಆ ತಕ್ಷಕಿಯನ್ನು ಸೋಲಿಸಿ ಸಂಹಾರ ಮಾಡ್ಬೋದು. ಶಾಸ್ತ್ರಿಗಳೇ, ತಮ್ಮಿಂದ ಮಹದುಪಕಾರವಾಯಿತು. ನಾಗರಾಜ, ಶತ್ರು ಸಂಹಾರಕ್ಕೆ ಶಸ್ತ್ರ ಎಷ್ಟು ಮುಖ್ಯವೋ ಸಂಯಮವೂ ಅಷ್ಟೇ ಮುಖ್ಯ. ನೀವು ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ತಕ್ಷಕಿಯನ್ನು ಬಂಧಿಸೋವರೆಗೂ ನೀವುಗಳು ಯಾರೂ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಬಾರ್ದು, ಹಾಗೆ ಪ್ರಹಾರನೂ ಮಾಡಬಾರ್ದು. ಆಯ್ತು ಶಾಸ್ತ್ರಿಗಳೇ, ನೀವು ಹೇಳ್ದಂಗೆ ಮಾಡ್ತೀವಿ. ವಿಜಯೀ ಭವ. ಬುಡಬುಡಕೆ ಶಾಸ್ತ್ರಿ, ನೀನು ದೀಕ್ಷೆ ಕೊಟ್ಟ ಮಾತ್ರಕ್ಕೆ ಅವರು ದಕ್ಷರಂತೆ ಗೆದ್ದು ಬೀಗುತ್ತಾರೆ ಅಂತ ತಿಳಿಬೇಡ. ಯಾಕೆಂದ್ರೆ ನಿನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಈ ಭೈರವನ ಕರಾಳ ನೆರಳು ಇರುತ್ತದೆ ಅನ್ನೋದು ಪರಮ ಸತ್ಯ. ನೀನೇ ನನ್ನ ಆಜನ್ಮ ವೈರಿ. ನೀನು ಗೆದ್ದರೆ ನನ್ನ ಸಾವು ಅನ್ನೋದನ್ನ ನಾನು ಅರಿತಿದ್ದೀನಿ. ಹೀಗಾಗಿ ಈ ಜನ್ಮದಲ್ಲಿ ನೀನು ನನ್ನನ್ನು ಗೆಲ್ಲಲಾರೆ, ಇದೇ ಸತ್ಯ. ನೀನು ಅವರಿಗೆ ಕೊಟ್ಟಿರುವ ದೀಕ್ಷೆಯನ್ನ ಹೇಗೆ ಭಂಗಗೊಳಿಸಬೇಕು ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಭಂಗಗೊಳಿಸಿ ನಿನ್ನ ದೀಕ್ಷೆಯನ್ನ ಹೇಗೆ ಹಾಳು ಮಾಡ್ತೀನಿ ನೋಡ್ತಾ ಇರು. ಜೈ ಮಹಾಕಾಲ್. ಬಾಬಾ, ಏನ್ ಬಾಬಾ ಹೀಗೆ? ವಿಶ್ವರುದ್ರ, ಆದಷ್ಟು ಬೇಗ ನನ್ನ ಮೂಲ ಸ್ಥಳಕ್ಕೆ ಬನ್ನಿ. ಯಾಕೆ ಬಾಬಾ? ಯಾಕೆ ಏನು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸೋಕ್ಕಾಗಲ್ಲ. ನಿಮಗೊಂದು ಮುಖ್ಯವಾದ ವಿಷಯವನ್ನ ಹೇಳಬೇಕು. ನಿಮ್ಮಿಂದ ಒಂದು ಮಹತ್ವವಾದ ಕೆಲಸ ಆಗಬೇಕು. ಕೂಡಲೇ ಬನ್ನಿ. ಅಣ್ಣ, ಏನಂತ ಮುಖ್ಯವಾದ ಕೆಲಸ, ಮಹತ್ತರ ಕಾರ್ಯ? ನನಗೂ ಗೊತ್ತಿಲ್ಲ ಅವ್ರದ್ದು. ನಡಿ, ನಾವೀಗ ಹೋದ್ರೆ ಏನು ಅಂತ ಗೊತ್ತಾಗುತ್ತೆ. ಬಾಬಾ, ಯಾಕೆ ಬಾಬಾ ನಮ್ಮನ್ನು ಇಷ್ಟೊಂದು ಅವಸರವಾಗಿ ಬರೋದಕ್ಕೆ ಹೇಳಿದ್ರಿ? ನಿಮ್ಮಿಬ್ಬರಿಗೂ ಒಂದು ಆಘಾತದ ಸುದ್ದಿ ಇದೆ. ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಏನೋ ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ಕೇಳೋ ಅಂತ ಆಘಾತಕಾರಿ ಸುದ್ದಿನ? ಏನದು? ನಿಮ್ಮ ಕೈಯಿಂದ ಹತಳಾಗಿದ್ದ ನಾಗರಾಣಿ ಮತ್ತೆ ಬದುಕಿ ಬಂದಿದ್ದಾಳೆ. ಯಾಕೆ ಹೀಗೆ ಬೆವರ್ತಾ ಇದ್ದೀರಿ? ಬೆವರದೇ ಇನ್ನೇನು ಬಾಬಾ, ಯಾವತ್ತೋ ಕೊಲೆಯಾಗಿರೋರು ಈಗ ಮತ್ತೆ ಬದುಕು ಬಂದಿದ್ದಾರೆ ಅಂತಂದ್ರೆ ಹೇಗೆ ಬಾಬಾ? ಹೆದರಬೇಡಿ, ಅವಳು ನಿಮ್ಮ ಮೇಲಿನ ಸೇಡಿಗಾಗಿ ಬದುಕಿ ಬಂದಿಲ್ಲ. ಹಾಗೊಂದು ವೇಳೆ ಬಂದಿದ್ರೆ ನಿಮ್ಮನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ನಮ್ಮ ಪಾಲಿಗಿರುವಾಗ ನಾವು ಹೆದರೋದ ಸಾಧ್ಯನೇ ಇಲ್ಲ ಬಾಬಾ. ನಾವು ಇಡೀ ವಾಸುಕಿ ವಂಶನ ನಿರ್ವಂಶ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ವಿ. ಆದರೆ ಅವರು ಮತ್ತೆ ಬದುಕು ಬಂದಿದ್ದಾರೆ ಅಂದರೆ ಮತ್ತೊಮ್ಮೆ ಅವರ ಸಾವು ನಮ್ಮಿಂದಾನೆ ಎಂದರ್ಥ. ಆ ನಾಗರಾಜ ನಾಗರಾಣಿನ ಮುಗಿಸ್ಬಿಟ್ಟು ಬರ್ತೀವಿ ರೀ. ನಿಂತ್ಕೊಳ್ಳಿ. ನೀವು ಅವರನ್ನ ಸಾಯಿಸೋ ಅವಶ್ಯಕತೆ ಇಲ್ಲ. ಅವರ ಸಾವನ್ನ ಅವರೇ ತಂದ್ಕೋತಾರೆ.
ಅದು ಹೇಗೆ ಅಂತ ಬಿಡಿಸಿ ಹೇಳಿ ಬಾಬಾ. ಆ ಶಾಸ್ತ್ರಿ ಅವ್ರಿಗೊಂದು ದೀಕ್ಷೆ ಕೊಟ್ಟಿದ್ದಾನೆ. ಆ ದೀಕ್ಷೆಯನ್ನ ನೀವು ಭಂಗಗೊಳಿಸಿದರೆ ಭಂಗಗೊಳಿಸೋದು ಹೇಗೆ? ನಾನು ಹೇಳ್ದಂಗ್ ಮಾಡಿ. ಹೊಡಿ. ಶಾಸ್ತ್ರಿ, ಅವರಿಬ್ಬರ ಜೊತೆ ನಿನಗೂ ಸಮಾಧಿ ಕಟ್ಟಿ ಸಂಸ್ಕಾರ ಮಾಡ್ತೀನಿ. ಸಿದ್ಧವಾಗಿರು. ಅದ್ಯಾವ ಜನ್ಮದಲ್ಲಿ ನೀವು ನಮ್ಮ ಗುರುಗಳಾಗಿದ್ರು ಏನು, ಈ ಜನ್ಮದಲ್ಲಿ ನಮ್ಮ ಗುರುಗಳಾಗಿ ಮಾರ್ಗದರ್ಶಕರಾಗಿ ಬಂದಿದ್ದೀರಾ. ಶಾಸ್ತ್ರಿಗಳೇ, ನಿಮ್ಮ ಈ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲ. ಮೂಳೆ ಮಾಂಸಗಳ ತಡಿಕೆ, ತೊಗಲಿನ ಹೊದಿಕೆ ಅನ್ನೋ ಈ ದೇಹ ಇರೋದೇ ಸತ್ಕಾರ್ಯಗಳನ್ನು ಮಾಡೋದಕ್ಕೆ. ಆಗಲಿ ಈ ಜನ್ಮ ಸಾರ್ಥಕವಾಗೋದು. ಸಜ್ಜನರ ಸಂರಕ್ಷಣೆಗೋಸ್ಕರ ಈ ದೇಹ ಸದಾ ಸಿದ್ಧವಾಗಿರಬೇಕು ಕೂಡ. ಯಾಕೆಂದರೆ ಅದು ಒಂದು ರೀತಿಯಲ್ಲಿ ದೇವರ ಸೇವೆನೇ. ನಿಮ್ಮಂಥ ಸಜ್ಜನರು ಈ ಜಗತ್ತಿನಲ್ಲಿ ಹುಟ್ಟೋದೇ ಅಪರೂಪ. ಸಜ್ಜನಿಕೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ತಾಯಿ. ಅದನ್ನು ಅವರವರೇ ಗುರುತಿಸ್ಕೊಂಡು ಬೆಳೆಸ್ಕೋಬೇಕು. ಇನ್ನು ತಡ ಮಾಡಬೇಡಿ. ಅವನು ನಿಮ್ಮ ಮನಸ್ಸಿಗೆ ನಾನಾ ಭ್ರಮೆಗಳನ್ನು ಹುಟ್ಟಿಸಿ ನಿಮ್ಮ ದಾರಿ ತಪ್ಪಿಸಿ ಊರ್ಮಿಳಾನ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾನೆ. ಅವನ ಭ್ರಮೆಗೇನಾದರೂ ನೀವು ಒಳಗಾದ್ರಿ ಅಂದರೆ ನಾವು ಈವರೆಗೂ ಮಾಡಿದ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗುತ್ತೆ. ಇಲ್ಲ ಶಾಸ್ತ್ರಿಗಳೇ, ಆ ಭೈರವನ ಯಾವುದೇ ಪ್ರಯತ್ನಗಳು ನಮ್ಮ ಮುಂದೆ ನಡೆಯೋದಿಲ್ಲ. ಅವನ ತಂತ್ರ ಕುತಂತ್ರಗಳನ್ನ ಮೀರಿ ನಮ್ಮ ಗುರಿಯನ್ನು ನಾವು ಮುಟ್ಟು ಬರ್ತೀವಿ. ನಿಮ್ಮ ಮಾತುಗಳಲ್ಲಿ ನನಗೆ ಗೆಲುವು ಕಾಣಿಸ್ತಾ ಇದೆ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಯಾವುದೇ ವಿಘ್ನ ಬರದೆ ಜಯ ಸಿಗಲಿ ಅಂತ ಆ ಶಿವನನ್ನು ಪ್ರಾರ್ಥಿಸಿ ಆಶೀರ್ವಾದ ಪಡ್ಕೊಂಡು ಹೋಗಿ. ಸರಿ ಶಾಸ್ತ್ರಿಗಳೇ. ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೀನಿ, ಆ ತಕ್ಷಕೇನ ಬಂಧಿಸೋವರೆಗೂ ನೀವುಗಳು ಯಾರ ಮೇಲೂ ಕೋಪ ಮಾಡ್ಕೊಳ್ಬಾರ್ದು. ಹಾಗೆ ಯಾರ ಮೇಲೂ ಪ್ರಹಾರನೂ ಮಾಡಬಾರ್ದು. ನೆನಪಿರಲಿ. ಒಳ್ಳೆಯದಾಗಲಿ. ಅಮೃತ.